ಪ್ರೈಮರ್ನ ನಾವು ಯಾಕೆ ಅಪ್ಲೈ ಮಾಡ್ತೀವಿ ಆ್ಯಂಡ್ ಯಾವ ಸ್ಟೆಪ್ ಆದಮೇಲೆ ಅಪ್ಲೈ ಮಾಡ್ತೀವಿ ಅಂತ ತಿಳಿಸ್ಕೊಡ್ತೀನಿ. ಮೇಕಪ್ ಸ್ಟಾರ್ಟ್ ಆಗೋದೇ ಪ್ರೈಮರ್ ಅನ್ನೋ ಒಂದು ಸ್ಟೆಪ್ಪಿಂದ. ಅದಕ್ಕೂ ಮುಂಚೆ ನೀವೇನೆಲ್ಲ ಅಪ್ಲೈ ಮಾಡ್ತೀರಾ, ಅದು ಮಾಯ್ಶ್ಚರೈಸರ್, ಟೋನರ್, ಸೀರಮ್ಸ್, ಆಯಿಲ್ಸ್ ಆಗಿರ್ಬೋದು, ಅದೆಲ್ಲ ನಿಮ್ಮ ಸ್ಕಿನ್ ಕೇರ್ ರೂಟೀನಲ್ಲಿ ಬರುತ್ತೆ. ಸೊ ಪ್ರೈಮರ್ನ ನಾವು ಯಾಕೆ ಅಪ್ಲೈ ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ. ಸೊ ನಿಮ್ಮ ಸ್ಕಿನ್ನಲ್ಲಿ ಇಲ್ಲೆಲ್ಲ ಪೋರ್ಸ್ ಇರುತ್ತೆ ಅಲ್ವಾ, ಸೊ ಆ ಪೋರ್ಸಲ್ಲಿ ಮೇಕಪ್ ಎಲ್ಲ ಏನಾಗುತ್ತೆ ಒಳಗಡೆ ಹೋಗ್ಬಿಡುತ್ತೆ. ಸೊ ನಿಮ್ಮ ಮೇಕಪ್ ಚೆನ್ನಾಗೂ ಕೂಡ ಕಾಣಲ್ಲ. ಆ್ಯಂಡ್ ಇದು ಒಂಥರ ಬ್ಯಾರಿಯರ್, ಓಕೆನಾ. ಮೇಕಪ್ ಮತ್ತು ನಿಮ್ಮ ಸ್ಕಿನ್ ಮಧ್ಯೆ ಒಂದು ಲೇಯರ್ನ ಕ್ರಿಯೇಟ್ ಮಾಡುತ್ತೆ, ಒಂದು ಬ್ಯಾರಿಯರ್ನ ಕ್ರಿಯೇಟ್ ಮಾಡುತ್ತೆ. ಆ್ಯಂಡ್ ಇಫ್ ಯು ಸಿ ಅಲ್ಲ, ಇದು ನಾನು ಸ್ವಿಸ್ ಬ್ಯೂಟಿ ಅವ್ರದ್ದು ಬ್ಲರಿ ಟೋಲ್ ಪ್ರೈಮರ್ನ ಯೂಸ್ ಮಾಡ್ತಾ ಇದ್ದೀನಿ. ಇಫ್ ಯು ಸಿ ಯಾವ ಥರ ಬ್ಲರ್ ಆಗುತ್ತೆ ಅಂತ ನೀವೇ ನೋಡ್ಬೋದು. ನಿಮ್ಮ ಮೇಕಪ್ನ ಫ್ಲಾಲೆಸ್ ಆಗಿ ಇಡೋದಕ್ಕೆ ಆ್ಯಂಡ್ ಲಾಂಗ್ ಲಾಸ್ಟಿಂಗ್ ಆಗಿ ಇಡೋದಕ್ಕೆ ಈ ಒಂದು ಪ್ರೈಮರ್ ಹೆಲ್ಪ್ ಮಾಡುತ್ತೆ. ಇಫ್ ಯು ಸಿ ಇಲ್ಲಿ ಆಯಿಲಿ ಇದೆ ಅಲ್ವಾ, ಬಟ್ ಇಲ್ಲಿ ನೋಡಿದರೆ ನಿಮಗೆ ಮ್ಯಾಟ್ ಫಿನಿಶ್ ಲುಕ್ ಕೊಡ್ತಾ ಇರುತ್ತೆ, ಒಂದು ಸ್ಮೂತ್ ಬೇಸ್ ಕೊಡುತ್ತೆ. ಸೊ ಈ ಥರ ಸ್ಮೂತಾಗಿ ಇದ್ದಾಗ ನಿಮ್ಮ ಮೇಕಪ್ ಏನಿರುತ್ತೆ ಅದು ಈಸಿಯಾಗಿ ಬ್ಲೆಂಡ್ ಆಗುತ್ತೆ. ಸೊ ನಿಮಗೆ ಈ ಪ್ರಾಡಕ್ಟ್ ಲಿಂಕ್ ಬೇಕು ಅಂದರೆ ಕಾಮೆಂಟಲ್ಲಿ ಪ್ರಾಡಕ್ಟ್ ಲಿಂಕ್ ಅಂತ ಟೈಪ್ ಮಾಡಿ. ನೀವೇನ ನನ್ನ ಫಾಲೋ ಮಾಡಿಲ್ಲ ಅಂದರೆ ಬೇಗ ಫಾಲೋ ಮಾಡಿ. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.